ಎಲ್ಲರ ಕಥೆಯ ನೀ ಬರೆದಿರುವೆ ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ ನೀ ನೋಡುತ್ತಲಿರುವೆ ನೋಡಿದೆಯಾ ಅಪ್ಪಾಜಿ ನೋಡಿದೆಯಾ ಈ ಅಣ್ಣನ ಅರಮನೆಯ ಪರಿಸ್ಥಿತಿಯನ್ನ ನೋಡಿದೆಯಾ ನೂರಾರು ತಲೆ ಕಂಡರು ಕೂಡಿ ಬಾಳಿದ ಮನೆತನ ನಮ್ದು ಹಣ ಆಸ್ತಿ ಆಗಸರಿಸುತ್ತಿದ್ದರು ದುರಾಸೆ ಇಲ್ಲದೆ ಜೀವನ ಮಾಡಿದ ಕುಟುಂಬ ನಮ್ದು ಇಂತಹ ತುಂಬಿದ ಕುಟುಂಬದಲ್ಲಿ ವಿಷ ಜಂತು ಹುಟ್ಟಿ ಈ ಅಣ್ಣನ ಅರಮನೆಯ ಮಾನವನ್ನ ಜಾಕ್ಬಿಟ್ನಲ್ಲ ಅಪ್ಪಾಜಿ ಜಾಕ್ಬಿಟ್ನ ನಿನ್ನ ಕಿರಿಯ ಮಗ ಸೂರ್ಯ ಸತ್ತು ಬಿದ್ದಿದ್ದ ನನ್ನ ಹೆಂಡತಿ ಸಂಸ್ಕಾರಕ್ಕೂ ಅವಕಾಶ ಮಾಡಿಕೊಡದೆ ಪಾಲು ಬೇಕೇ ಬೇಕು ಎಂದು ಹಠ ಹಿಡಿದ ಅಪ್ಪಾಜಿ ಹಠ ಹಿಡಿದ ಆದರೆ ನಾನು ಈ ಅಣ್ಣನ ಅರಮನೆ ಮಾನ ಹರಾಜಾಗಬಾರ್ದು ಅಂತ ಸಂಪೂರ್ಣ ಆಸ್ತಿಯನ್ನೇ ಅವನ್ಗೆ ಬಿಟ್ಕೊಟ್ಬಿಟ್ಟೆ ಅಪ್ಪಾಜಿ ಬಿಟ್ಕೊಟ್ಬಿಟ್ಟೆ ಅಯ್ಯೋ ದೇವ್ರೇ ಈ ಅಣ್ಣನ ಅರಮನೆ ಜೇನುಗೂಡು ಇದ್ದಂತೆ ಈ ಜೇನುಗೂಡಿಗೆ ಕಲ್ಲಾಟು ಬೀಳ್ದಂತೆ ಕಾಪಾಡಬೇಕು ದೇವಾ ದೇವರು ದೇವರಿಗೆ ದಾರಿ ತಪ್ಪಿಸೋ ಜಾಣನಿವನು ಇನ್ನು ಈ ನರ ಮನುಷ್ಯರು ನನಗೆ ಯಾವ ಲೆಕ್ಕ ಶಿವಣ್ಣ ನನ್ನ ಸೇಡಿನ ಕಿಡಿಗೆ ಸಿಕ್ಕಿ ನಿನ್ನ ಹೆಂಡತಿ ಸೇರಿದಳು ಶಿವನ ಪಾದಕ್ಕೆ ಇನ್ನು ನನ್ನ ಕುತಂತ್ರದ ಬಲೆಗೆ ಬೀಳೋ ನೀನು ಸೇರೋದು ಜೈಲಿಗೆ ಕಾದು ನೋಡಿ ಪ್ರೇಕ್ಷಕರೇ ಈ ಖಳನಾಯಕನ ಕಾರಸ್ಥಾನವನ್ನ ನನ್ನ ಆಸೆಗೆ ಸಮ್ಮತಿಸದ ಸೌಂದರ್ಯಳಿಗೆ ಚಟ್ಟ ಮುಂದಿನ ಸನ್ನಿವೇಶದಲ್ಲಿ ಶಿವಣ್ಣನಿಗೆ ಕಳ್ಳನ ಪಟ್ಟ